ಕರ್ನಾಟಕ ಅಗ್ರವಾರ್ತೆಯ ಮುಂದಿನ ಸ್ಟೋರಿ, ನಕಲಿ ನೋಟು ಅಸಲಿ ದೋಖಾ. ಯಾರಾದರೂ ದೇಣಿಗೆ ನೀಡ್ತಾರೆ ಅಂತಂದ್ರೆ ಖಂಡಿತವಾಗ್ಲೂ ಅವರ ಬಗ್ಗೆ ಹುಷಾರಾಗಿರಿ. ದೇಣಿಗೆ ಹೆಸರಿನಲ್ಲಿ ದೋಖಾ ಮಾಡಬಹುದು ಅಂತಹ ಸುದ್ದಿ ಇದು. ಯಾರಾದರೂ ದೇಣಿಗೆ ಕೊಡ್ತೀನಿ ಅಂತ ಬಂದ್ರೆ ಅವರು ಒಂದಲ್ಲ 10 ಬಾರಿ ಯೋಚನೆ ಮಾಡಿ, ಅವ್ರನ್ನ ನಂಬಬೇಡಿ. ಯಾಕಂತಂದ್ರೆ 25 ಕೋಟಿ ದೇಣಿಗೆ ಆಸೆ ತೋರಿಸಿ ಮಹಾ ದೋಖಾ ಒಂದು ನಡೆದಿದೆ. ನಕಲಿ ನೋಟು ನೀಡಿ 1.10 ಕೋಟಿ ದೋಚಿದ ವಂಚಕ. ಮಂಡ್ಯದ ಮಳವಳ್ಳಿ ತಾಲೂಕಿನ ಶಿಂಷಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಶಿಂಷಾಪುರದ ಮೇರಿಗೆ ವಂಚನೆ ಎಸಗಿದ ಆರೋಪಿ ಸೂರ್ಯ. ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಅನ್ನ ಮೇರಿ ನಡೆಸ್ತಾ ಇರ್ತಾರೆ. ಆ ಟ್ರಸ್ಟ್ಗೆ 25 ಕೋಟಿ ದೇಣಿಗೆಯನ್ನ ಕೊಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆ ಹಣವನ್ನ ಕಟ್ಟಬೇಕು ಅಂತಂದ್ರೆ ಅದಕ್ಕೆ ತೆರಿಗೆ ಕೂಡ ಕೊಡಬೇಕು. ಸೊ ತೆರಿಗೆ ಕಟ್ಟೋದಿಕ್ಕೆ 1,10,00,000 ಕೊಡಬೇಕು ಅಂತ ಸೂರ್ಯ ಮೇರಿಯವ್ರಿಗೆ ಹೇಳ್ತಾರೆ. ಸೂರ್ಯನ ಮಾತನ್ನ ನಂಬಿ ಆ ಅಮೌಂಟನ್ನ ಮೇರಿಯವ್ರು ಹೊಂದಿಸ್ತಾರೆ. ನಕಲಿ ನೋಟು ತುಂಬಿಕೊಂಡು ಮೇರಿ ಮನೆಗೆ ಸೂರ್ಯ ಬರ್ತಾನೆ. ಮನೆಯಲ್ಲಿದ್ದವರಿಗೆಲ್ಲ ತಾನೇ ತಂದಿದ್ದಂತಹ ಜ್ಯೂಸನ್ನ ಕೂಡ ಕೊಡ್ತಾನೆ ಆ ವಂಚಕ. ಆ ಜ್ಯೂಸನ್ನ ಕುಡಿತಾರೆ ಆ ಮನೆಯಲ್ಲಿದ್ದವರು ಪ್ರಜ್ಞೆ ತಪ್ತಾರೆ. ಹಣದೊಂದಿಗೆ ಆತ ಅಲ್ಲಿಂದ ಪರಾರಿ ಆಗ್ತಾನೆ. ಪ್ರಜ್ಞೆ ಬಂದ ಬಳಿಕ ಆರೋಪಿ ಸೂರ್ಯನ ವಂಚನೆ ಬೆಳಕಿಗೆ ಬರುತ್ತೆ. ಬೆಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. 25 ಕೋಟಿ ದೇಣಿಗೆಯನ್ನ ಕೊಡ್ತೀನಿ ಅಂತ ಸೂರ್ಯ ಬಂದು ನಕಲಿ ನೋಟುಗಳನ್ನ ತಂದಿರ್ತಾನೆ. ಅದಕ್ಕೆ ತೆರಿಗೆ ಕಟ್ಟಬೇಕು. ಹಾಗಾಗಿ 1,10,00,000 ರೂಪಾಯಿ ಕೊಡಬೇಕು ಅಂತ ಮೇರಿ ಅವರಿಂದ ತೆಗೆದುಕೊಳ್ತಾನೆ. ಅವರು ಹೆಂಗೋ ಮಾಡಿ ಆ ಅಮೌಂಟನ್ನು, ಆ ದುಡ್ಡನ್ನು ಹೊಂದಿಸ್ತಾರೆ. ಆದರೆ ಮನೆಗೆ 25 ಕೋಟಿ ನಕಲಿ ನೋಟನ್ನು ತೆಗೆದುಕೊಂಡು ಬಂದಂತಹ ಸೂರ್ಯ ಅವರಿಗೆ ಅವರು ದಾರಿ ತಪ್ಪಿಸಿ ಜ್ಯೂಸನ್ನು ಕೊಟ್ಟು ಪ್ರಜ್ಞೆ ತಪ್ಪಿಸಿ ಅಲ್ಲಿಂದ ಅವರ ಬಳಿ ಇದ್ದ ದುಡ್ಡನ್ನು ತೆಗೆದುಕೊಂಡು ಓಡ್ ಹೋಗ್ತಾನೆ. ಇದು ಸೂರ್ಯ ಅನ್ನೋರು ಸರ್, ಅದೇ ಈ ಮೋಸ ಮಾಡಿದಂಥ ವ್ಯಕ್ತಿ ಅದು ಸೂರ್ಯ ಅಂತ ಸರ್ ಅವನ ಹೆಸರು. ಅವನು ಒಂದು ಅಕ್ಟೋಬರ್ ತಿಂಗಳಿಂದ ಇವರಿಗೆ ಅಂದರೆ 3 ತಿಂಗಳವರೆಗೂ ಪರಿಚಯ. ಅಂದರೆ ಯಾರ ಮುಖಾಂತರವಾಗಿ ಅಂದರೆ ಇದು ಎಬ್ನಿ ಒಂದು ಮಠ ಇದೆ ಸರ್, ಅದು ಮಠದ ಸ್ವಾಮೀಜಿ ಶಂಭುಲಿಂಗ ಸ್ವಾಮೀಜಿ ಅಂತಿದ್ದಾರೆ. ಅವರೇ ಇದು ಇವ್ರನ್ನ ಕರ್ಕೊಂಡು ಬಂದು ಪರಿಚಯ ಮಾಡಿದ್ರು ಸರ್. ಅವಾಗ ಅವ್ರು ಹೇಳ್ತಾರೆ, ನಿಮ್ಮ ಟ್ರಸ್ಟಿಗೆ ನಾನು ಒಂದು ದೊಡ್ಡ ಇದು ದೇಣಿಗೆನೇ ಕೊಡ್ತೇನೆ ಅಂತ ಹೇಳ್ತಾರೆ ಸರ್, ಭರವಸೆ ನೀಡ್ತಾರೆ. ಕಾರ್ ಹತ್ರ ಹೋಗಿ ಸರ್ ಒಂದು ಚೀಲ, ವೈಟ್ ಚೀಲ ಅರ್ಧ ಮೂಟೆ ಅಷ್ಟು ತೊಗೊಂಬಂದು ಇಡ್ತಾರೆ ಸರ್. ಆ ಬೆಡ್ ಮೇಲೆ ಇಡ್ತಾರೆ ಸರ್. ಇದನ್ನು ನೀವು ನಿಧಾನಕ್ಕೆ ಎಣಿಸಿ ಅಂತ ಹೇಳ್ತೇನೆ ಸರ್. ನಾನು ಹೋದ್ಮೇಲೆ ಎಣಿಸಿ, ಇವಾಗ ಬೇಡ. ಆ ವ್ಯಕ್ತಿ ಏನು ಹೇಳಿರ್ತಾನಂದರೆ ಸರ್, ಯಾರೂ ಇರಬಾರ್ದಲ್ಲಿ, ನಾವು ಮತ್ತು ಗುರುಗಳು ಅಕ್ಕ ಮಾತ್ರನೇ ಇರಬೇಕು, ಇನ್ಯಾರು ಇರಬಾರ್ದು ಅನ್ನೋದು ಎಚ್ಚರಿಸಿರ್ತಾರೆ ಸರ್. ಇದು ದುಡ್ಡನ್ನ ಹೋಗಿ ನೋಡಿದಾಗ ದುಡ್ಡು ಇರಲಿಲ್ಲ, ಅಲ್ಲೂ ಇರಲಿಲ್ಲ ಸರ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಇದ್ದಾರೆ. ನಂದನ್, ಜನ ಹೆಂಗೆ ಮೋಸ ಹೋಗ್ತಾರೆ ಅಂತ, ಏನಾಗಿದೆ ಪ್ರಕರಣ ಈಗ? ಅರುಣ್, ನಿಜಕ್ಕೂ ಕೂಡ ಒಂದು ರೀತಿ ಆಶ್ಚರ್ಯ ಹುಟ್ಟಿಸುವಂಥ ಪ್ರಕರಣ. ಯಾಕಂದರೆ ಯಾರೋ ಬಂದು ಏಕಾಏಕಿ 25 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಹೇಗೆ ನಂಬುದ್ರು ಅನ್ನುವಂಥ ಪ್ರಶ್ನೆ ನಮಗೂ ಕೂಡ ಕಾಡುತ್ತೆ. ಇದೇ ರೀತಿಯ ಪ್ರಕರಣದಲ್ಲಿ ಮೋಸ ಹೋದಂಥವ್ರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿಂಷಾಪುರ ಗ್ರಾಮದವರು. ಅಲ್ಲಿ ಮೇರಿ ಅನ್ನುವಂಥವ್ರು ಒಂದು ಶಾಲೋಮ್ ಎಜುಕೇಷನ್ ಟ್ರಸ್ಟ್ ಅಂತ ಚಾರಿಟೇಬಲ್ ಟ್ರಸ್ಟನ್ನು ಒಂದು ಹುಟ್ಟಾಕೊಂಡಿದ್ರು. ಆ ಮೂಲಕ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಕೂಡ ಇಟ್ಟಿದ್ರು. ಈ ನಡುವೆ ಅಲ್ಲೇ ಸ್ಥಳೀಯವಾದಂತಹ ಒಂದು ಶಂಭುಲಿಂಗೇಶ್ವರ ಸ್ವಾಮೀಜಿ ಅನ್ನುವಂಥವ್ರು ಸೂರ್ಯ ಅನ್ನುವಂಥವ್ರನ್ನ ಆ ಇಬ್ಬರಿಗೆ, ಮೇರಿ ಮತ್ತು ಪಿಂಟು ಅನ್ನುವಂಥವ್ರಿಗೆ ಆ ಪರಿಚಯವನ್ನು ಮಾಡಿಕೊಡ್ತಾರೆ. ಆ ಸೂರ್ಯ ಅನ್ನುವಂಥವ್ರು ಮೇರಿ ಅನ್ನುವಂಥ ಆ ಸಂಸ್ಥೆಗೆ ಒಂದು ಆಸೆಯನ್ನು ಹುಟ್ಟಿಸುವಂಥದ್ದು. ಅಂದರೆ ಬರೋಬ್ಬರಿ ಒಂದು 25 ಕೋಟಿ ದೇಣಿಗೆಯನ್ನು ನಾನು ನಿಮ್ಮ ಸಂಸ್ಥೆಗೆ ಕೊಡ್ತೀನಿ, ಆಗ ನಿಮ್ಮ ಕನಸುಗಳನ್ನು ಕೂಡ ಈಡೇರಿಸ್ಕೊಳ್ಬೋದು. ಆದರೆ ನೀವು 1,10,00,000 ನನಗೆ ಅದಕ್ಕೂ ಮುಂಚೆ ಕೊಡಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಅವ್ರಿಗೆ ಅಕ್ಟೋಬರಿಂದಲೂ ಕೂಡ ಇವರಿಬ್ಬರಿಗೂ ಪರಿಚಯ ಇರುತ್ತೆ. ಆಗಾಗ್ಗೆ ಬಂದು ಹೋಗುವಂಥದ್ದು, ಇವ್ರ ಜೊತೆ ನಂಬಿಕೆ ಬರುವಂತೆ ಮಾತನಾಡುವಂಥದ್ದು, ಇದರ ಬಗ್ಗೆ ಹಣದ ಬಗ್ಗೆ ಆಸೆಯನ್ನು ಹುಟ್ಟಿಸುವಂಥ ನಿರಂತರ ಕೆಲಸವನ್ನು ಸೂರ್ಯ ಮಾಡ್ಕೊಂಡು ಬರ್ತಾ ಇರ್ತಾರೆ. 1,10,00,000 ಕೊಟ್ಟರೆ ನಾನು ನಿಮಗೆ 25 ಕೋಟಿ ದೇಣಿಗೆಯನ್ನು ನಿಮ್ಮ ಸಂಸ್ಥೆಗೆ ಖಾತೆಗೆ ಕಳಿಸ್ಕೊಡ್ತೀನಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿರ್ತಾನೆ. ಅವನ ಮಾತನ್ನು ನಂಬಿ ಆ ಮೇರಿ ಮತ್ತು ಪಿಂಟು ಅವರು ತಮ್ಮ ಸಂಸ್ಥೆಯ ಸದಸ್ಯರಿರ್ತಾರೆ. ಅವರೆಲ್ಲರ ಜೊತೆ ಡಿಸ್ಕಸನ್ನು ಮಾಡಿ, ಅಂದರೆ ಸಾಲದ ರೂಪದಲ್ಲಿ ಪಡ್ಕೊಂಡು ಆ 25 ಕೋಟಿ ಬಂದ ನಂತರದಲ್ಲಿ ಎಲ್ಲರಿಗೂ ಕೂಡ ರಿಟರ್ನ್ ಮಾಡಬೇಕು ಅನ್ನುವಂಥ ಒಮ್ಮತದ ನಿರ್ಧಾರಕ್ಕೆ ಬರ್ತಾರೆ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ತಲಾ 10 ಲಕ್ಷ, 25 ಲಕ್ಷ, 35 ಲಕ್ಷ ಈ ರೀತಿಯಾಗಿ ಹೊಂದಿಸ್ಕೊಂಡು
ಬಳಸ್ಕೊಂಡು ಒಟ್ಟಾರೆ 1.10 ಲಕ್ಷ 1 ಕೋಟಿ 10 ಲಕ್ಷ ರೂಪಾಯಿನ ಎಲ್ಲರೂ ಕೂಡ ಹೊಂದಿಸುವಂಥದ್ದು. ಆ ಹೊಂದಿಸಿ ಆ ದುಡ್ಡಿನ ಫೋಟೋವನ್ನು ತೆಗೆದು ಸೂರ್ಯಗೆ ವಾಟ್ಸಪ್ ಮೂಲಕ ಕಳಿಸ್ತಾರೆ. ಆಗ ಅವನು ಒಂದು ಪ್ಲ್ಯಾನನ್ನು ಮಾಡ್ಕೊಳ್ಳುವಂಥದ್ದು. ಅಂದರೆ ನಾನು ನಾಳೆ 25 ಜನರೊಂದಿಗೆ ಬರ್ತೀನಿ, ಒಂದು ಸಣ್ಣ ಕಾರ್ಯಕ್ರಮವನ್ನು ಮಾಡೋಣ, ಆ ಸನ್ಮಾನ ಕಾರ್ಯಕ್ರಮ ಮುಗಿದ ಬಳಿಕ ಆ ದುಡ್ಡನ್ನು ನನಗೆ ಕೊಡಿ, ನಾನು ನಿಮ್ಗೆ ಅನಂತರದಲ್ಲಿ 25 ಕೋಟಿ ದುಡ್ಡನ್ನು ಕೊಡ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಆದರೆ ಇಂಥದ್ದೇ ಸಮಯಕ್ಕೆ ಬರ್ತೀನಿ ಅಂತ ಅವನು ಎಲ್ಲೂ ಕೂಡ ಹೇಳೋದಿಲ್ಲ. ಸಡನ್ನಾಗಿ ಮಾರನೇ ದಿನ ಆ ಬೆಳಿಗ್ಗೆ ಒಂದು 19ನೇ ತಾರೀಕು ಬೆಳಿಗ್ಗೆ ನಿಂತು ಆ ಬೆಳಿಗ್ಗೆ ಸಡನ್ನಾಗಿ ಕರೆ ಮಾಡಿ 10 ನಿಮಿಷದಲ್ಲಿ ನಾನು ನಿಮ್ಮ ಮನೆ ಹತ್ರ ಬರ್ತಿದ್ದೀನಿ ಎನ್ನುವಂಥ ಮಾತನ್ನು ಹೇಳ್ತಾನೆ. ಸಿಹಿ ಪೊಂಗಲ್ ಮಾಡಿರಿ ಎನ್ನುವಂಥ ಒಂದು ನಂಬಿಕೆ ಬರೆಸುವಂಥ ಕೆಲಸವನ್ನು ಕೂಡ ಮಾಡ್ತಾನೆ. ಅದರಂತೆ ಅವನು ಒಬ್ಬನೇ ಅವರ ಮನೆ ಹತ್ರ ಹೋಗುವಂಥದ್ದು. ಆಗ ಅವ್ರು ಸಹಜವಾಗಿ ಪ್ರಶ್ನೆ ಮಾಡ್ತಾರೆ, 25 ಜನರ ಜೊತೆ ಬರ್ತೀನಿ, ಒಂದು ಸಣ್ಣ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರಿ ಅಂತ. ಆದರೆ ಅವರು ಇನ್ನೂ ಬರೋದಿದೆ, ಅವರು ಬರೋದು ತಡವಾಗುತ್ತೆ, ಅಷ್ಟರಲ್ಲಿ ನಾವು ಪ್ರೊಸೀಜರನ್ನು ಮುಗಿಸ್ಕೊಳ್ಳೋಣ, ನಾವೇ ಕಾರ್ಯಕ್ರಮವನ್ನು ಶುರು ಮಾಡಿರೋಣ ಅನ್ನುವಂಥ ಮಾತುಗಳನ್ನು ಹೇಳುವಂಥದ್ದು. ಆಗ ಅವರಿಗೆ ಒಂದು ರೀತಿ ಶಾಕಿಂಗ್ ಅನ್ನುವಂಥ ರೀತಿಯಲ್ಲಿ ಅವ್ನು ಹೇಳುವಂಥದ್ದು, ನಾನು ಆಲ್ರೆಡಿ 25 ಕೋಟಿ ದುಡ್ಡನ್ನು ನಾನು ಕಾರ್ನಲ್ಲಿ ತಂದಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಮಾತೇಳಿ ಒಂದು ಚೀಲದ ಬ್ಯಾಗ್, ಅಂದರೆ ದುಡ್ಡಿನ ಆ ಚೀಲದ ಬ್ಯಾಗನ್ನು ತಂದು ಅವ್ರ ಮಂಚದ ಮೇಲೆ ಇಟ್ಟು, ಇನ್ನು ಮಿಕ್ಕಿದೆಲ್ಲ ಹಣ ಎಲ್ಲ ನನ್ನ ಕಾರಲ್ಲಿದೆ, ನಿಮ್ಮ ದುಡ್ಡು ಎಲ್ಲಿದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾನೆ. ಆಗ ಅವರು ಇವನ ಮಾತನ್ನು ನಂಬ್ತಾರೆ. ಯಾಕಂತ ಹೇಳಿದ್ರೆ ಅವನು 25 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದ, ಆದರೆ ಸಡನ್ನಾಗಿ ಈಗಲೇ ತಂದ್ಬಿಟ್ಟಿದ್ದೀನಿ ಅನ್ನುವಂತಹ ಆ ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಾಗ ನಿಜಕ್ಕೂ ಕೂಡ ಅವ್ರು ಗಾಬರಿ ಆಗುವಂಥದ್ದು. ಆ ಗಾಬರಿಲಿ ಅವ್ರು ಏನನ್ನೂ ಮಾತನಾಡದೆ ತಾವು ಇಟ್ಟಿದ್ದಂತಹ ದುಡ್ಡನ್ನು ಅವರು ಜಾಗವನ್ನು ತೋರಿಸ್ತಾರೆ. ಆ ನಂತರದಲ್ಲಿ ಅವನೇ ತಂದಿದ್ದ ಜ್ಯೂಸನ್ನು ಕುಡಿಸಿ ಅವರ ಮತ್ತು ಬರುವಂತೆ ಮಾಡಿ ಅವರು ಯಾವಾಗ ಪ್ರಜ್ಞಾರಾಗ್ತಾರೆ ಆಗ ಅವ್ರು ತಂದಿದ್ದಂತಹ ದುಡ್ಡನ್ನು ಎತ್ಕೊಂಡು ಪರಾರಿಯಾಗಿರ್ತಕ್ಕಂಥದ್ದು. ಇದೀಗ ಬೆಳಕೋಡಿ ಪೊಲೀಸ್ ಸ್ಟೇಷನ್ ಈ ಬಗ್ಗೆ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಆತನ ಹುಡುಕಾಟಕ್ಕೆ ಪೊಲೀಸರು ಕೂಡ ಬಲೆ ಬೀರಿಸಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಬಿಟ್ಟಿಯಾಗಿ ಬರುವಂತ ದೇಣಿಗೆ ಹಣಕ್ಕೆ ಆಸೆ ಬಿದ್ದು ಎಲ್ಲೋ ಒಂದ್ ಕಡೆ ಬರೋಬ್ಬರಿ ಹಣವನ್ನೇ ಈ ಸಂಸ್ಥೆ ಕಳ್ಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅರುಣ್, ಥ್ಯಾಂಕ್ ಯು ನಂದನ್ ಎಲ್ಲ ಡೀಟೇಲ್ಸ್ಗೆ. ಒಂದು ಕ್ಲಿಯರ್, ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಪ್ರಕರಣವು ಕೂಡ ಸಾಕ್ಷಿಯಾಗಿ ನಿಲ್ಲುತ್ತೆ. ಹಾಗಾಗಿ ದಯವಿಟ್ಟು ಹುಷಾರಾಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.